ಬಂತ ಇದೆ ಉಂಡೆ ಬಂತು. ಆ ಥರ ಆದಾಗ ಇಟ್ಟು ಕಲಿಸ್ಬೇಕು. ಇದು ಕರ್ದಂಟು. ಈಗ ಸಕ್ರೆ ಯಾಣ ಮಾಡ್ಕೊಂಡೆಲ್ಲ ನೋಡಿದ್ರಿ ಆಗಲೇ. ಇದು ಕರ್ದಂಟು ಮಾಡ್ತಾಯಿದ್ದೀನಿ. ತುಂಬ ಸೂಪರಾಗಿ ಬರುತ್ತೆ. ಆಮೇಲೆ ಕರ್ದಂಟಿಗೆ ಹಿಟ್ಟು ಸ್ವಲ್ಪ ಉದುರಕ್ಕೋಬೇಕು, ಅಂದರೆ ತರಿಯಾಗಿ ಇರಬೇಕು. ಭಾಳ ದಿನಗಿದ್ರೆ ಕರ್ದಂಟು ಚೆನ್ನಾಗಿ ಬರಲ್ಲ. ಆಮೇಲೆ ಈಗ ಏಲಕ್ಕಿ ಲವಂಗ ಪುಡಿ ಹಾಕ್ತೀನಿ. ಹಿಂಗೆ ತಳ ಬಿಡ್ಬೇಕು. ಹಿಂಗೆ ತೆಗೆದಾಗ ಹಿಂಗೆ ಬಿಟ್ರೆ ಬಂದೈತದ ಅಂತ ಅರ್ಥ. ತುಂಬ ಚೆನ್ನಾಗಿ ಮತ್ತು ಸ್ವೀಟಾಗಿ ತುಂಬ ಚೆನ್ನಾಗಿರ್ತಾವೆ. ಬಾಯಾಗಿಟ್ರೆ ಕರಗ್ಬೇಕು, ಆ ಥರ ಇರ್ತಾವೆ. ಈ ಥರ ತರಿಯಾಗಿ ಹಿಟ್ಟು ಹಾಕಿ ಕರ್ದಂಟು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರ್ತಾವೆ. ಒಂದ್ಸಲ ಮಾಡಿ ನೋಡ್ರಿ. ಪೂರ್ತಿ ಗಟ್ಟಿನೂ ಅಲ್ಲ, ಪೂರ್ತಿ ಮೆತ್ತಗನೂ ಅಲ್ಲ, ಒಂದು ಹತ್ತಿಗೆ ಬರ್ತದೆ. ಈ ಥರ ದೊಡ್ಡ ಬಬಲ್ಸ್ ಬರ್ತಾವಲ್ಲ, ಹಿಂಗೆ ಬಂದಾಗ ಆಣ ಬಂದೈತಿ, ಈಗ ಬರೋ ಟೈಮು ಅಂತ ಅರ್ಥ. ಇದು ನೋಡ್ಕೊಗ ದೊಡ್ಡ ಬಬಲ್ಸ್ ಹೋಗಿ ಹೋಗಿ ಸಣ್ಣವು ಆಗ್ಬಿಡ್ತಾವೆ. ಆ ಥರ ಆದಾಗ ಉಂಡಿಗೆ ಕಟ್ಟಕ್ಕೆ ಕರೆಕ್ಟ್ ಒಂದು ಮೆಥಡ್ ಅಂತ ಅರ್ಥ. ಬರ್ಬೇಕು ಗಟ್ಟಿಯಾಗಿ, ಅಂದ್ರೆ ಉಂಡಿಗೆ ಕರೆಕ್ಟಾಗಿ ಅದಾಗಿ ಪಾಕ ಬಂದೈತೆ ಅಂತ ಅರ್ಥ. ಇದು ಮಂಡಾಳ ಉಂಡೆ ನೋಡ್ರಿ. ಎಲ್ಲ ಉಂಡೆ ಕಟ್ಟಿ ಆದಮೇಲೆ ಮಂಡಾಳ ಉಂಡೆ ಕಟ್ಟಿದ್ರನ ಉಂಡೆ ಕಟ್ಟಿದಂಗೆ ಅಂತ. ಯಾಕಂದ್ರೆ ಇವು ಇಷ್ಟು ಬಿಡಿ ಬಿಡಿ ಆಗಿರ್ತಾವೆ. ಇದನ್ನು ಯಾರು ಉಂಡೆ ಕಟ್ತಾರ ಒಂಥರ ರಸ ಕಟ್ಟೋರು ದೇಶ ಕಟ್ತಾರಂತ. ಅದ್ರಂಗೆ ರಸ ಕಟ್ಟಂತ ಬಂದರು ಅದ್ರಂಗೆ ಕುಟುಂಬನೂ ಕಟ್ತಾರಂತ. ಆ ಕುಟುಂಬ ಕಟ್ಟೋದಾತು, ದೇಶ ಕಟ್ಟೋದಾತು ಈ ಮಂಡಾಳ ಉಂಡೆಗೆ ಹೋಲಿಸ್ತಾರೆ. ಇದು ಅವಾಗ ಹಿರಿಯರೆಲ್ಲರೂ ಹೇಳ್ತಿದ್ರು, ನಮ್ಮ ಅಜ್ಜಿಯವ್ರು ಹೇಳ್ತಿದ್ರು, ಮಂಡಾಳ ಉಂಡೆ ಕಟ್ಟಕ್ಕೆ ಎಲ್ರಿಗೂ ಬರಲ್ಲ ಅಂತ. ಹಿಂಗೆ ಮಾಡಿದ್ರೆ ಹಿಂಗೆ ಆಣೆ ಬಿಟ್ಟು ಹೋಗ್ಬಿಡ್ತಿತ್ತಂತ. ಅದ್ರಂಗೆ ಉಂಡೆ ಕಟ್ಟೋಕ್ಕೂ ಒಂದು ಇದು ಇರುತ್ತಲ್ಲ,
ಅದಕ್ಕೋಸ್ಕರ ನಮ್ಮ ಅಜ್ಜಿಯರೆಲ್ಲ ನಮಗೆ ಒಂದೊಂದು ಪ್ರತಿಯೊಂದ್ರ ವ್ಯಾಲ್ಯೂವನ್ನು ತಿಳಿಸ್ಕೊಟ್ಟಾರೆ ನನಗೆ.